ಸಿಂಗಾಪುರಲ್ಲಿರ್ತಕ್ಕಂಥ ಫೇಮಸ್ ಶ್ರೀ ವೆಂಕಟೇಶ್ವರ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ, ಹಾಗಿದ್ರೆ ನನ್ನ ಜೊತೆ ನೀವು ಕೂಡ ದರ್ಶನ ಮಾಡುವಂತ್ರಿ. ಈ ಒಂದು ದೇವಸ್ಥಾನವನ್ನು 1800ನೇ ಇಸ್ವಿನಲ್ಲಿ ಕಟ್ಟಿದ್ದಂತೆ. ನಾವಿನ್ನೇನು ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ವಿ, ನಮಗೆ ಬಾಗಿಲಲ್ಲೇ ದರ್ಶನ ಕೊಟ್ಬಿಟ್ಟ ದೇವರು. ದೇವಸ್ಥಾನದಲ್ಲಿ ರಥೋತ್ಸವ ಇತ್ತು ಅನಿಸುತ್ತೆ, ಹಾಗಾಗಿ ಇಲ್ಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಕ್ಲೀನಾಗಿ ದೇವರನ್ನ ನೋಡಿಕೊಂಡು ಅದಾದಮೇಲೆ ಒಳಗಡೆ ಎಂಟ್ರಾದ್ವಿ. ದೇವಸ್ಥಾನದಲ್ಲಿ ಬರೀ ಇಂಡಿಯನ್ಸ್ ಅಷ್ಟೇ ಅಲ್ಲದೆ ಈವನ್ ಚೈನೀಸ್ ಜನಗಳು ಕೂಡ ಎಷ್ಟೊಂದು ಜನ ಬರ್ತಾರೆ, ದೇವರಿಗೆ ನಡ್ಕೊತಾರೆ. ಕೆಲವರು ಪೂಜೆ ಮಾಡಿಸೋದನ್ನು, ಸೇವೆ ಸಲ್ಲಿಸೋದನ್ನು ಕೂಡ ನಾನು ಸುಮಾರು ಸತಿ ನೋಡಿದ್ದೀನಿ. ನಮ್ಮ ಹಿಂದೂ ಧರ್ಮನೇ ಹಾಗಲ್ವಾ, ಯಾರನ್ನಾದರೂ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ. ಅಂಥ ಅಟ್ರ್ಯಾಕ್ಷನ್ ಇದೆ ನಮ್ಮ ಧರ್ಮದಲ್ಲಿ. ಯಾರು ಬೇಕಾದರೂ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ, ಹಾಗೆ ಎಂಥವ್ರು ಬೇಕಿದ್ದರೂ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ಮಧ್ಯದಲ್ಲಿ ಶ್ರೀನಿವಾಸ ಇದ್ದರೆ, ಎಡಗಡೆ ಲಕ್ಷ್ಮಿ, ಬಲಗಡೆ ಅಂಡಾಳಮ್ಮ. ನನಗೆ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬ ಇಷ್ಟ. ನೋಡಿ, ಇಲ್ಲಿ ಎಡಗಡೆ ಕೂಡ ಅಲ್ಲಿ ಕಾಣ್ಬೋದು ನಿಮಗೆ ಗಣೇಶ ಮತ್ತು ಸುದರ್ಶನ, ದುರ್ಗಾದೇವಿ ಹಾಗೆ ಆಂಜನೇಯ ಮೂರ್ತಿ ಕೂಡ ಇದೆ ಸುತ್ತ. ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಪ್ರತಿ ಸತಿ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ನೆಮ್ಮದಿ, ಮನಸ್ಸಲ್ಲಿರ್ತಕ್ಕಂಥ ದುಃಖ ಎಲ್ಲ ಹೇಳ್ಕೊಂಡಾಗ, ಬೇಜಾರೆಲ್ಲ ಹೇಳ್ಕೊಂಡಾಗ ದೇವರೊಬ್ಬನಿದ್ದಾನೆ, ಆ ದೇವರೆಲ್ಲ ಅದನ್ನು ನೋಡ್ಕೊಳ್ತಾನೆ. ದರ್ಶನ ಮಾಡಿದಾಗ್ಲಂತೂ ಏನೋ ಒಂದು ಸಮಾಧಾನ, ದೇವರು ಜೊತೆಲಿದ್ದಾನೆ, ಯಾರು ಇಲ್ಲದೆ ಇದ್ದರೂ ನಮ್ಮ ಜೊತೆಲಿ ದೇವ್ರು ಯಾವಾಗಲೂ ಸದಾ ಇರ್ತಾನೆ ಅನ್ನೋ ಒಂದು ಖುಷಿ, ಸಮಾಧಾನ. ದರ್ಶನ ಎಲ್ಲ ಮಾಡಿದಾದ್ಮೇಲೆ ಪ್ರಸಾದ ತೊಗೊಳ್ದೆ ಹೋಗೋಕ್ಕಾಗಲ್ಲ, ಸೊ ಪ್ರಸಾದ ತೊಗೊಂಡು ಹೋದ್ವಿ.